ನಳಿನ ನಾಟ ಶೋಭಿತ ಜಟಾಜೂಟ ನಳಿತ ನಾಟ ನಳಿತಲಾದ ಶೋಭಿತ ದೇವಕೂಟ ಅಜನಿರ್ವಾಸ ದೇವಕೂಟ ಅಜನಿರ್ವಾಸ ಬಾಲಿಕಲ್ಲ ಫಾತಿಮಾ ಜಟಾಜೂಟ ಗಂಗಾ ವಕುಟ ಹಿತನಟವರ ಶೋಭಿತ ಶಂಭೋ ಮಹಾದೇವ ಹೇಮಕೂಟ ನಟ ನಿವಾಸ ಹೇಮಕೂಟ ನಟ ನಿವಾಸ ಲಲಿತ ನಾಟ ಶೋಭಿತ ಜಟಾಜೂಟ ನೀಲಕಂಠ ಪರಸವನೆ ಪಾಲಿಸೋ ಜಟಾಜೂಟ ನೀಲಕಂಠ ಪರಸವನೆ ಪಾಲಿಸೋ ನನ್ನ ವೇಗ ರಕ್ಷಿಸುವ ದೇವಲಿಂಗ ಪಾಲಿಸೋ ನನ್ನ ವೇಗ ರಕ್ಷಿಸುವ ದೇವಲಿಂಗ ಪಾಲಿಸೋ ದೇವಲಿಂಗ ಪಾಲಿಸೋ ದೇವಲಿಂಗ ಪಾಲಿಸೋ ದೇವಲಿಂಗ ಪಾಲಿಸೋ ದೇವಲಿಂಗ ಪಾಲಿಸೋ ಗಂಗಾ ಮಕುಟ ಗಿರಿರಲಾಟ ಶೋಭಿತ ಹೇಮಕೂಟ ನಟ ನಿವಾಸ ಪಾಲಿಸಲ್ಲ ಫಾತಿಮಾ ಜಟಾಜೂಟ ದಕ್ಷಿಣ ಪ್ರಸಾರಾಧನೆ ನಮೋ ನಮೋ ಗುರುವರಿಯ ಸುಖೀ ಭವ ತಾತಾಸ್ತು ನಿನಗೆ ಮಂಗಳವಾಗಲಿ. ಅಯ್ಯ ದಕ್ಷ ಭೂಪತಿ, ನನ್ನನ್ನು ಇಷ್ಟು ಜಾಗೃತೆಯಾಗಿ ಕರೆಸಲು ಕಾರಣವೇನು? ಗುರುವರಿಯ ಮತ್ತೇನಿಲ್ಲ, ನಾನು ಮಾಡುವ ಯಾಗದ ಮೊದಲನೆಯ ವಿಭಾಗವನ್ನು ತಾವು ತೆಗೆದುಕೊಂಡು ಯಾಗವನ್ನು ಸಾಂಗೋಪಾಂಗವಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಗುರುವರಿಯ. ಅಯ್ಯ ದಕ್ಷ ಭೂಪತಿ, ಯಾಗವನ್ನು ಮಾಡುವುದೇನೋ ಸರಿ, ಯಾಗಕ್ಕೆ ಯಾರ್ಯಾರು ಬಂದಿರುವರು ದಕ್ಷ ಭೂಪತಿ? ಭೃಗು ಮಹಾಮುನಿಯೇ, ಆ ಶಿವನನ್ನು ಹೊರತುಪಡಿಸಿ ಉಳಿದೆಲ್ಲ ವಿಷ್ಣು ಬ್ರಹ್ಮಾದಿ ದಿಕ್ಪಾಲಕರು, ದೇವಾದಿ ದೇವತೆಗಳು, ರಾಜಾದಿ ರಾಜರುಗಳು ಎಲ್ಲರೂ ಬಂದಿದ್ದಾರೆ ಗುರುವರಿಯ. ಏನಯ್ಯ ದಕ್ಷ ಭೂಪತಿ, ಆ ಪರಶಿವನ ಹೊರತು ವಿಷ್ಣು ಬ್ರಹ್ಮ ದೇವೇಂದ್ರ ಅಷ್ಟದಿಕ್ಪಾಲಕರು ಸರ್ವರೂ ಬಂದಿರುವರು. ಅಲ್ಲಯ್ಯ, ಯಜ್ಞಕರ್ತನಾದ ರುದ್ರಮೂರ್ತಿಯೇ ಬಾರದಿದ್ದ ಮಲ್ಲಿ ಯಜ್ಞದ ಆವಿರ್ಭಾಗವನ್ನು ಯಾರಿಗೆ ಕೊಡುವೆ? ಸರಿ ಸರಿ, ನನ್ನ ಮನಸ್ಸಿಗೆ ಬಂದವರಿಗೆ ಕೊಡುತ್ತೇನೆ. ಅದಾಗದು, ಹೇಳುವುದು ಕೇಳು. ಈಶನಿಲ್ಲದ ಯಾಗ, ವಾಸವಿಲ್ಲದ ಗ್ರಾಮ, ಈಶನಿಲ್ಲದ ಯಾಗ, ವಾಸವಿಲ್ಲದ ಗ್ರಾಮ, ಕೂಸಿಲ್ಲದ ಗೋಗ ಶೋಭಿಪುದಲ್ಲವ. ಅಯ್ಯ ದಕ್ಷ ಭೂಪತಿ, ಮಹಾಮುನಿಯೇ, ಕೂಸಿಲ್ಲದ ಗೋಗ ಶೋಭಿಪುದಲ್ಲವ. ಅಷ್ಟಮೂರ್ತಿಯ ನೀನು, ಅಷ್ಟಮೂರ್ತಿಯ ನೀನು ದಿಟ್ಟನೆ ಕರೆಯಿಸೋ. ಅಷ್ಟಮೂರ್ತಿಯ ನೀನು ದಿಟ್ಟನೆ ಕರೆಯಿಸು, ಅಷ್ಟಮೂರ್ತಿಯ ನೀನು ದಿಟ್ಟನೆ ನೆಲೆಯಿಸು. ಸಾಧ್ಯವಿಲ್ಲ ಭೃಗು ಮಹಾಮುನಿಯೇ,
ಕಡೆಯಲ್ಲಿ ಓರ್ವಲೆ ಕಡುವೆಯ ಮೂಢಾತ್ಮ. ಕಡೆಯಲ್ಲಿ ಓರ್ವಲೆ ಕಡುವೆಯ ಮೂಢಾತ್ಮ. ಇಲ್ಲದ ಯಾಕ ವಾಸವಿಲ್ಲದ ಕಾಮ ಕೂತಿಲ್ಲದ ದುಃಖ ತೋರಿಸುವುದಲ್ಲವೋ. ಅಯ್ಯ ದಕ್ಷಭೂಪತಿ, ಈಶನಿಲ್ಲದ ಯಾಗ, ವಾಸವಿಲ್ಲದ ಗ್ರಾಮ, ಕೂಸಿಲ್ಲದ ಗೃಹ, ವಿಕ್ರಮಹೀನನಾದ ಶುಪಟನು ಇವೆಲ್ಲವೂ ಇಲ್ಲದ ಮೇಲೆ ನಿನ್ನ ಯಾಗವು ಅಷ್ಟಮೂರ್ತಿ ಇಲ್ಲದ ಯಾಗವು ಖಂಡಿತವಾಗಿ ನಡೆಯುವುದಿಲ್ಲ. ಕೇಳುವುದಾಗೋ ದಕ್ಷಭೂಪತಿ. ಯಾರ ಮಾತಾ ಕೇಳಲು ಮೋನೆ ವಾರ್ಯನೆ ಅಗಮ ಶಿವನ ಕರೆಯುವುದಿಲ್ಲವೋ, ಅಗಮ ಶಿವನ ಕರೆಯುವುದಿಲ್ಲವೋ, ಯಾಗ ಮಾಡಲು ಗುರುವರ್ಯ ಯಾರು ಏನೇ ಹೇಳಿದರೂ ಸಹ ಆ ಹಲವಶವನ್ನು ಮಾತ್ರ ಯಾಗಕ್ಕೆ ಕಳಿಸುವುದಿಲ್ಲ. ಇದು ಖಂಡಿತವೆಂದು ತಿಳಿಯಿರಿ. ಅಯ್ಯ ದಕ್ಷಭೂಪತಿ, ಅಷ್ಟಮೂರ್ತಿ ರುದ್ರನು ಬಾಳದ ಮೇಲೆ ನಿನ್ನ ಯಾಗವು ಖಂಡಿತವಾಗಿಯೂ ನಡೆಯುವುದಿಲ್ಲ. ಓ ದಕ್ಷಭೂಪತಿ, ಬೇಗದಿಂದ ಯಾಗವನ್ನು ಪೂರ್ತಿ ಮಾಡುತ್ತೆ. ಕೀರ್ತಿಯನ್ನು ವಹಿಸಬೇಕ, ಕೀರ್ತಿಯನ್ನು ವಹಿಸಬೇಕ ಮೋನೆ ವಾರ್ಯನೆ. ಗುರುವರ್ಯ, ಈ ಯಾಗಕ್ಕೆ ನೀವೇ ಕರ್ತರಾಗಿ ಯಾಗವನ್ನು ಪೂರ್ತಿ ಮಾಡುವಿರೋ ಅಥವಾ ಇಲ್ಲವೆಂದು ಹೇಳುವಿರೋ? ತುಡುಕಬೇಡ ತುಡುಕಬೇಡ ಮನದಿ ನೀನುದ ಭೂಪತಿಯ ತುಡುಕಬೇಡ. ಇವನು ಯಾಗಕ್ಕೆ ಕಾರಣಲ್ಲವೇ? ಏನು ಹೇಳ್ತೀರಿ? ಇವನು ಯಾಗಕ್ಕೆ ಕಾರಣಲ್ಲದೆ ಅನ್ಯರಾಗಿಲ್ಲೇ ತುಡುಕಬೇಡ. ಅಯ್ಯ ದಕ್ಷಭೂಪತಿ, ಪ್ರಪಂಚದಲ್ಲಿ ಮೊದಲನೇ ಭಾಗವನ್ನು ಆ ಪರಶಿವನಿಗಲ್ಲದೆ ಮತ್ತಾರಿಗೂ ಸಲ್ಲತಕ್ಕಲ್ಲ. ಎರಡನೇ ಭಾಗವನ್ನು ಶ್ರೀಮನ್ನಾರಾಯಣನಿಗೆ ಕೊಡಬೇಕು. ಮೂರನೇ ಭಾಗವನ್ನು ಬ್ರಹ್ಮದೇವನಿಗೆ ಕೊಡಬೇಕು. ನಾಲ್ಕನೇ ಭಾಗವನ್ನು ದೇವೇಂದ್ರನಿಗೆ ಕೊಡಬೇಕು. ಐದನೇ ಭಾಗವನ್ನು ಅಷ್ಟದಿಕ್ಪಾಲಕರಿಗೆ ಕೊಡಬೇಕು. ಆರನೇ ಭಾಗವನ್ನು ಸಾನಂದ ದದೀಚೆ ಆದವರಿಗೂ ಕೊಡಬೇಕು. ಏಳನೇ ಭಾಗವನ್ನು ಋಷಿರೋತ್ತಮನಿಗೆ ಕೊಡಬೇಕು. ಎಂಟನೇ ಭಾಗವನ್ನು ನನಗೂ, ಒಂಬತ್ತನೇ ಭಾಗವನ್ನು ನಾರದಮನಿಗೂ ಕೊಡಬೇಕು. 11ನೇ ಭಾಗವನ್ನು ಭೂತರೋತ್ತಮರಿಗೆ ಕೊಡಬೇಕು. ಇದು ಪ್ರಪಂಚದಲ್ಲಿ ನಿರ್ಣಯವಾದದ್ದು. ತಿಳಿಯಿತೋ? ಏನು ಹೇಳಿ 11ನೇ ಭಾಗವು ಭೂಭಾರಕರಿಗಿಂತ ಹೇಳುವೆಯಾ? ಭೂಸುರರಿಗಲ್ಲವೇ? ಯೋಚಿಸಿ ನೋಡು. ನೀನು ದ್ವಿಜೋತ್ತಮನಲ್ಲವೇ? ವಿಪ್ರಮಂಡಲಿಯಲ್ಲಿ ನೀನು ಜನಿಸಿಲ್ಲವೇ? 11ನೇ ಭಾಗವನ್ನು ಭೂಭಾರಕರಿಗಿಂತ ಹೇಳುವೆಯಾ? ಸಾಕು ನಿಲ್ಲಿಸು. ಅಯ್ಯ ದಕ್ಷಭೂಪತಿ, 11ನೇ ಭಾಗವನ್ನು ಭೂಸುರೋತ್ತಮರೆಂದರೇನು? ಭೂಸುರೋತ್ತಮರ ಅರ್ಥವನ್ನು ಏನಾದರೂ ನಿನಗೆ ತಿಳಿದಿರುವುದೇ? ಭೂಸುರರೆಂದರೆ ವೀರಶೈವರಲ್ಲವೇ? ದಕ್ಷಭೂಪತಿ, ವೀರಶೈವ ಅರ್ಥವನ್ನು ಅನರ್ಥ ಮಾಡಬೇಡವೋ
ದಕ್ಷ ಭೂಪತಿ. ಮಹಾಮನೆ, ನೀನು ನೀನು ನನ್ನ ಮನೆಯ ಆಸ್ಥಾನ ಪುರೋಹಿತನೆಂದು ಅಭಿಮಾನವಿಟ್ಟಿರುವೆನು. ಮತಿಗೆಟ್ಟು ಇನ್ನೊಮ್ಮೆ ಆ ಶಿವನ ಸ್ಮರಣೆ ಮಾಡಿದಲ್ಲಿ ಹೇ ಮಹಾಮನೆ, ನಿನ್ನನ್ನು ಎಚ್ಚರಿಕೆ. ಹೇ ದಕ್ಷ ಭೂಪತಿ, ಏನ ನಾಡಿದಯೋ ದಕ್ಷ, ಏನ ನಾಡಿದಯೋ. ಏನ ನಾಡಿದಯೋ ದಕ್ಷ, ಏನ ನಾಡಿದಯೋ. ಆವೇರು ಭಕ್ತನ ಏನ ನಾಡಿದಯೋ. ಪದರ ಭಾಗವ ವಿಜಯ ತಿಳಿಯದು ಪದಮಲ್ಲೊಂದದಿ ಬೆರೆಯುವೆ. ಪದಲ ಭಾಗವ ವಿಜಯ ತಿಳಿಯದು ಪದಮಲ್ಲೊಂದದಿ ಬೆರೆಯುವೆ. ಪದಮರೋಳ್ ಆಗಮನನೇನು ಪದಮರೋಳ್ ಆಗಮನನೇನು ಸದಯ ತಾಮನ ಜರಿಯುವೆಯ. ಏನ ನಾಡಿದಯೋ ದಕ್ಷ, ಏನ ನಾಡಿದಯೋ. ಅಯ್ಯ ದಕ್ಷ ಭೂಪತಿ, ಒಂದು ವೇಳೆ 10 ಜನಗಳಾಡಿದ ಮಾತುಗಳೇನಾದರೂ ಹಿತವಾಗಿದ್ದರೆ ದಕ್ಷ ಭೂಪತಿ ಅದು 10 ಮಂದಿಗೂ ಹಿತವಾದುದೇ. ಒಂದು ವೇಳೆ 10 ಮಂದಿಗೇನಾದರೂ ಅಹಿತವಾದರೆ ಅದು ಇಡೀ ಎಲ್ಲವೂ ಅಹಿತವೇ. ಆದ್ದರಿಂದ ದುಡುಕಬೇಡ, ಈ ಕಾರ್ಯ ನನ್ನಿಂದ ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ನಾರದರು ನಾವು ಸೇರಿ ಯಾಗವನ್ನು ಮಾಡುವುದಾದರೆ ಅದಕ್ಕೆ ನಾನು ಸಮ್ಮತ. ಅದಕ್ಕೆ ನಿನ್ನ ಸಮ್ಮತವಿರುವುದೇ? ಓಹೋ ಮಹಾಮನೆ, ಹಾಗಾದ್ರೆ ಇದು ನಿಮ್ಮಿಂದ ಸಾಧ್ಯವಿಲ್ಲವೇ? ಹೋಗಿ ನೀವು ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಹೇಳೋ, ಯಾರಲ್ಲಿ ನಾರದ ಮಹರ್ಷಿಗಳನ್ನು ಬರಮಾಡು. ಆಗಬಹುದು. ನಾರಾಯಣ ನಾರಾಯಣ, ನೀನೆ ಶುಭಮನ, ನೀನೆ ಘನನ, ನೀನೆ ಶುಭಮನ, ನೀನೆ ಘನನ, ನೀನೆ ಶರದಿಶಯನ. ನಾರಾಯಣ ನಾರಾಯಣ ನಾರಾಯಣ, ನೀನೆ ಶರದಿಶಯನ. ನಾರಾಯಣ, ನೀನೆ ಜಗದಾತ ದೇವಾ, ನೀನೆ ಜಗದಾತ. ನಾರಾಯಣ ನಾರಾಯಣ, ಕೇಚರ ವಾಹನ ಲಕುಮಿ ರಮಣ, ಕೇಚರ ವಾಹನ ಲಕುಮಿ ರಮಣ, ನೀನೆ ಶರದಿಶಯನ. ನಾರಾಯಣ ನಾರಾಯಣ ನಾರಾಯಣ, ನೀನೆ ಶರದಿಶಯನ. ನಾರಾಯಣ, ನೀನೆ ಜಗದಾತ ದೇವಾ, ನೀನೆ ಜಗದಾತ. ನಾರಾಯಣ ನಾರಾಯಣ. ಆಹಾ, ಇದೇ ಭೂಸ್ವರ್ಗಪುರವು. ಇರಲಿ, ಒಳಗೆ ಪ್ರವೇಶ ಮಾಡುವೆನು. ಸುರಮನೆಯ ನೀವೆನ್ನ ಪುರಕ್ಕೆ ತಂದ, ಸುರಮುನಿಯ ನೀವೆನ್ನ ಪುರಕ್ಕೆ ತಂದ, ಪರಿಯನ್ನ ಪರಮಹರ್ಷಿದನಾದೆ. ಪರಿ ಪರಿ ಮುದದೋ ನಿಮ್ಮ ಪರಿ ಪರಿ ಮುದದೋ ನಿಮ್ಮ ಚರಣಕ್ಕೆ ರಘುವೆ ನಮಿಸಿ ಶಿರವಾಗಿ ಮುನಿಯೇ.
ನಾರದ ಮಹರ್ಷಿಗಳೇ, ದಕ್ಷಭೂಪ, ನೀವು ಬಂದದ್ದರಿಂದ ನನಗೆ ಬಹಳ ಸಂತೋಷವಾಯಿತು. ಇದು ನಿಮಗೆ ವಂದಿಸುವೆನು. ಸುಖೀ ಭವ, ಸುಖೀ ಭವ. ದಕ್ಷಭೂಪ, ನಾರದ ಮಹರ್ಷಿಗಳೇ, ನಿನಗೆ ಮಂಗಳವಾಗಲಿ. ನಾರದರೇ, ತಾವು ತ್ರಿಲೋಕಗಳಲ್ಲಿಯೂ ಸಂಚಾರವನ್ನು ಮಾಡುತ್ತಿರುವಿರಿ. ಆದ್ದರಿಂದ ವಿಶೇಷ ವಿಷಯಗಳೇನಾದರೂ ಇದ್ದರೆ ದಯಮಾಡಿ ತಿಳಿಸುವಂತರಾಗಿ. ದಕ್ಷಭೂಪ, ಅದಕ್ಕಾಗಿಯೇ ನಾನು ಬಂದಿರುವುದು. ಆದರೂ ಹೇಳುವೆನು ಕೇಳು. ಈ ಇಳೆಯಲ್ಲಿರುವ 56 ದೇಶಗಳನ್ನು ತಿರುಗಿದರು. ದಕ್ಷಭೂಪ, ನಾರದರೇ, ನಿನ್ನ ಈ ಭೂಸರ್ಗಪುರವನ್ನು ಹೋಲುವಂತ ಪಟ್ಟಣವು ನಿನ್ನಂತ ಶೂರನಾದ ರಾಜಾದಿರಾಜನನ್ನು ನಾನು ಎಲ್ಲಿಯೂ ನೋಡಲಿಲ್ಲವಯ್ಯ. ದಕ್ಷಭೂಪ, ನಾರದರೇ, ನಿನ್ನ ಸಂತೋಷಕ್ಕೆ ಎಣೆಯೇ ಇಲ್ಲವಯ್ಯ. ಬಲ ಬಲ ನಾರದರೇ, ಕೊಲ್ಲ ಕಟ್ಟೋರರು ಬಲ ಕಟ್ಟೋರನ ಛಲವನ್ನು ಕಿತ್ತೆ ಕಲೆ ಕಲೆ ಕಲಿಸೆ. ಹೌದು ಹೌದು. ಕುಲ ಕಟ್ಟೋರನು ಬಲ ಕಟ್ಟೋರನ ಛಲವನ್ನು ಕಿತ್ತೆ ಕಲೆ ಕಲೆ ಕಲಿಸೆ. ಕುಲವನ್ನು ಮೆಟ್ಟಿ ತಲೆಗಳ ಕೊಟ್ಟೆ, ಕುಲವನ್ನು ಮೆಟ್ಟಿ ತಲೆಗಳ ಕೊಟ್ಟೆ. ತುಂಬ ಮುಂದೆಗಳ ಕೊಂಡು ತುದಿನ ಒದಗಿತು ಬಲ, ತುದಿನ ಒದಗಿತು ಬಲ, ತುದಿನ ಒದಗಿತು ಬಲ ಬಲ ಬಲ. ಆಗ ಮಹರ್ಷಿಗಳೇ, ನಿಮ್ಮ ಆಗಮನದಿಂದ ನಾನು ಬಹಳ ಆನಂದವಂತನಾಗಿದ್ದೇನೆ. ತಾವು ಆ ವೈಕುಂಠಕ್ಕೆ ಹೋಗಿದ್ದೀರಲ್ಲವೇ? ಹೋಗಿದ್ದೇನೋ. ಹಾಗಾದರೆ ಆ ಕಪಟ ನಾಟಕ ಸೂತ್ರಧಾರಿ ವಿಷ್ಣು, ಆತನ ಅರ್ಧಾಂಗಿನಿ ಲಕ್ಷ್ಮೀದೇವಿಯು ನೆಮ್ಮದಿಯಾಗಿರುವರೇ? ಅಯ್ಯ ದಕ್ಷಭೂಪ, ಅವರೆಲ್ಲರೂ ನಿನ್ನ ಈ ಭೂಸರ್ಗಪುರಕ್ಕೆ ಬಂದರೆಂದು ತಿಳಿದು ನಾನು ಇಲ್ಲಿಗೆ ಬಂದೆನಯ್ಯ. ನಿಮ್ಮ ಮಾತು ಸತ್ಯವಾದದ್ದೇ. ಆದರೆ ನೀವು ಆ ಸತ್ಯಲೋಕಕ್ಕೆ ಹೋಗಿಲ್ಲವೇ? ಅಲ್ಲಿಯೂ ಹೋಗಿದ್ದೇನೋ. ಹಾಗಾದರೆ ಆ ವಾಣಿವಲ್ಲಭನಾದ ನಿಮ್ಮ ತಂದೆಯವರಾದ ಚತುರ್ಮುಖ ಬ್ರಹ್ಮದೇವರು ನೆಮ್ಮದಿಯಾಗಿರುವರೇ? ಇದೇನಯ್ಯ, ಅವರೂ ಸಹ ನಿನ್ನ ಪಟ್ಟಣಕ್ಕೆ ಬಂದರಂತೆ ಕಣ್ಣಯ್ಯ. ಅದನ್ನು ತಿಳಿದೇ ನಾನು ಇಲ್ಲಿಗೆ ಬಂದಿದ್ದು. ಹಾಗಾದರೆ ಅಮರಾವತಿಗೂ ಹೋಗಿದ್ದಿರೋ? ಅಲ್ಲಿಯೂ ಹೋಗಿದ್ದೇನು. ಅಲ್ಲಿಯೂ ಸಹ ಸಚಿದೇವಿಯರ ಆದಿಯಾಗಿ ಎಲ್ಲರೂ ನಿನ್ನ ಪಟ್ಟಣಕ್ಕೆ ಬಂದರಂತೆ. ಓಹೋ ನಾರದರೇ, ಹಾಗಾದರೆ ನೀವು ಆ ಕೈಲಾಸಕ್ಕೂ ಹೋಗಿದ್ದಿರೋ? ನಾರಾಯಣ ನಾರಾಯಣ. ಅಯ್ಯ ದಕ್ಷಭೂಪ, ನೀನು ಕೇಳುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುವುದು. ಆದರೆ ಕೈಲಾಸಪತಿಯಾದ ಆ ಪರಶಿವ ಮೂರ್ತಿಯು ಏನೋ ಬಹಳ ಚಿಂತಾಕ್ರಾಂತರಾಗಿ ಕುಳಿತಿದ್ದರು. ನಿನ್ನ ಮಗಳಾದ ಗೌರಿ ದೇವಿಯು ತವರು ಮನೆಗೆ ಬಂದರೆಂದು ತಿಳಿದು ನಾನು ಇಲ್ಲಿಗೆ ಬಂದೆನು. ನಾರದರೆ, ಆ ಭಿಕಾರಿ ಚಿಂತೆಯಿಂದ ಇದ್ದರೇನು, ಹಾಳಾಗಿ ಹೋದರೇನು? ಇದೇನೆಯ ದಕ್ಷಭೂಪ, ಹೀಗೆ ಮಾತನಾಡುವೆ? ನಾರದರೆ, ದಕ್ಷ ಬ್ರಹ್ಮದೇಗಾದೀಶ್ವರನಾದ ನನಗೆ ಆ ಭಿಕಾರಿ ಅಪಮಾನ ಮಾಡಿದ್ದರಿಂದ ಅವನಿಗೆ ಇದೇ ತಕ್ಕ ಪ್ರತಿಫಲ. ಇನ್ನೂ ತಕ್ಕ ಮರ್ಯಾದೆಯನ್ನು ಮಾಡುವೆನು ಆ ಗೌರವನಿಗೆ. ಅಯ್ಯ ದಕ್ಷಭೂಪ, ಇದೇನು ಹೀಗೆ ಹೇಳುವೆ? ಆ ಪರಶಿವನನ್ನು ನಿಂದಿಸಿದವರು ಯಾರು ಈ ಧಾತ್ರಿಯಲ್ಲಿ ಬದುಕಲಿಲ್ಲ. ಅನ್ನಮದ, ಕುಲಮದ, ಸಿರಿಮದ, ಯೌವನ ಮದ, ಇಂಥ ತಪ್ಪು ಮದಗಳಿಂದ ಕೂಡಿ ಅಷ್ಟಮೂರ್ತಿಯನ್ನು ನಿಂದಿಸಿ ಕಷ್ಟಕ್ಕೆ ಒಳಗಾಗಬೇಡ. ಆದರೆ ಆ ಶಿವನಿಮ್ಮ ನಾಮಸ್ಮರಣೆಯನ್ನು ಆ ಸ್ಥಾನದಲ್ಲಿ ಬರಕೂಡದು ಹೇಳಿದೆ. ಬೇಡವಯ್ಯ ಬೇಡವಯ್ಯ. ಏನಯ್ಯ, ಹಾಗಾದರೆ ಆ ಪರಶಿವ ಮೂರ್ತಿಯನ್ನು ಕರೆಸದೆ ಯಾಗವನ್ನು ಮಾಡುವುದೇ? ಆಶ್ಚರ್ಯ ಆಶ್ಚರ್ಯ. ಏನಾದರೂ ಆಗಲಿ ಯಾಗವನ್ನು ಸಾಧಿಸಿ ನಾರದರೆ. ಅಯ್ಯ ದಕ್ಷಭೂಪ, ನಾರದರೆ, ನವಮಣಿ ಖಚಿತವಾದ ನವಮಣಿ ಖಚಿತವಾದ ಆ ವಿರಾಜ
ಕೈಲಾಶ ಪೀಠ ಗ್ರಹದಲ್ಲಿ ಆನಂದದಿ ಅಯ್ಯ ದಕ್ಷಭೂಪ ಮಹರ್ಷಿಗಳೇ ಆ ಪರಶಿವನಂ ಕೊಳ್ಳರಿಸಿ ಆ ಪರಶಿವನಂ ಕೊಳ್ಳರಿಸಿ ಅವನ ಮಾಡಿಸೋ ದಕ್ಷ ಭೂಪತಿ ಅಯ್ಯ ದಕ್ಷಭೂಪ ಮಹರ್ಷಿಗಳೇ ನವರತ್ನ ಖಚಿತವಾದ ಯಾಗ ಮಂಟಪದಲ್ಲಿ ಆ ಗೌರೀಶಂಕರನನ್ನು ಕುಳ್ಳರಿಸಿ ದಾಂಪತ್ಯ ಪೂಜೆಯನ್ನು ಮಾಡಿ ಈಶಾರ್ಪಣಂ ಎಂದು ತರ್ಪಣ ಬಿಟ್ಟು ಧನ್ಯನಾಗೋ. ಸರಿ ಸರಿ ನಾರದರೆ ನವರತ್ನ ಖಚಿತವಾದ ಯೋಗ ಮಂಟಪದಲ್ಲಿ ಶ್ರೀಮನ್ನಾರಾಯಣರನ್ನು ಕುಳ್ಳಿರಿಸಿ ಹರಿಚರಣವನ್ನು ಭಕ್ತಿಯಿಂದ ಪೂಜಿಸಿ ನಾರಾಯಣಾರ್ಪಣವೆಂದು ತರ್ಪಣವನ್ನು ನೀಡುವಿನೇ ವಿನ ಆ ಬಡಬೈರಾಗಿಯ ವಿಷಯವೇ ತರಲಾಗದು. ಬೇಡವಯ್ಯ ತಿಳಿಯಿತೆ? ಬೇಡವಯ್ಯ 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 ದಕ್ಷಭೂಪ, ಹೇಳುವಿನಿ ಕೇಳು. ಸುರಚಿರದದಿ ಮಧುರ ಸಕರಾಗೃತೆ ಸುರಚಿರದದಿ ಮಧುರ ಸಕರಾಗೃತೆ ಸಮ್ಮಿಶ್ರವಾದ ಘನಾಭಿಷೇಕದಿಂದಲೇ ಆ ಪರಶಿವನ ಪಾದಗಳ ಆ ಪರಶಿವನ ಪಾದಗಳ ಪ್ರಥಮದಲ್ಲಿ ಪೂಜಿಸು ನೀ ದಕ್ಷ ಭೂಪತಿಯೇ. ಅಯ್ಯ ದಕ್ಷ ಭೂಪ, ಸುರ ಚಿರದದಿ ಮಧುರ ಸಕ್ಕರಾಗೃತಗಳಿಂದಲೂ ಗಂಧಾಕ್ಷತೆಗಳಿಂದಲೂ ಆ ಪರಶಿವನ ಪಾದಗಳನ್ನು ಪೂಜಿಸಿ ಧನ್ಯನಾಗು. ಅಯ್ಯ, ನೀವು ಹೇಳಿದಂತೆ ಪಂಚಾಭಿಷೇಕದಿಂದ ಶ್ರೀಮನ್ನಾರಾಯಣರನ್ನು ಭಕ್ತಿಯಿಂದ ಪೂಜಿಸುತ್ತೇನೆ ವಿನಃ ಆ ಶಂಕರನನ್ನು ಸಾಧ್ಯವಿಲ್ಲ. ಬೇಡವಯ್ಯ ಬೇಡವಯ್ಯ. ಜಾಜಿ ಬಿಲ್ವ ಬಗುಳ ಸೇವಂತಿಗೆ. ಅಯ್ಯ ದಕ್ಷಭೂಪ, ಮಹರ್ಷಿಗಳೇ ಜಾಜಿ ಬಿಲ್ವ ಬಗುಳ ಸೇವಂತಿಗೆ ಪಂಚಾಭಿಷೇಕಗಳಿಂದ ಆ ಪಂಚಾಭಿಷೇಕದಿಂದಲೇ ಆ ಪರಶಿವನ ಪಾದಗಳ ಏನ್ ಹೇಳ್ತೀರಿ? ಆ ಪರಶಿವನ ಪಾದಗಳ ಪೂಜಿಸು ಆ ಗಜೇಂದ್ರನ ದಕ್ಷ ಭೂಪತಿಯೇ. ಅಯ್ಯ ದಕ್ಷ ಭೂಪತಿಯೇ, ಜಾಜಿ ಬಿಲ್ವೆ, ಜಾಜಿ ಬಿಲ್ವ, ಮುರುಗ ಮಲ್ಲಿಗೆ, ಪುನ್ನಾಗ ಬಿಲ್ವ ಮೊದಲಾದ ಪರಿಪರಿ ಪುಷ್ಪಗಳಿಂದಲೂ ಹಾಗೂ ಗಂಧಾಕ್ಷತೆಗಳಿಂದಲೂ ಆ ಪರಶಿವನ ಪಾದಗಳನ್ನು ಅಲಂಕರಿಸಿ ಪೂಜಿಸಿ ಧನ್ಯನಾಗು. ನಾನು ಹೇಳಿದಂತೆ ಆ ನಾರಾಯಣನನ್ನು ಪೂಜಿಸುತ್ತೇನೆ, ಆರಾಧಿಸುತ್ತೇನೆ ಹೊರತು ನಿನ್ನಂತಹ ಆಷಾಢಭೂತಿಯ ಮಾತು ಕೇಳುವುದಿಲ್ಲ. ಅಯ್ಯ, ಧೂಪ ದೀಪ ಹಗುರ ಚಂದನ ನೈವೇದ್ಯಗಳಿಂದ ಆ ಪರಶಿವನನ್ನು ಪೂಜಿಸುವವನಾಗು, ನನ್ನ ಮಾತನ್ನು ಕೇಳುವವನಾಗು.
ಎಲ್ಲವೋ ನಾರದ ಹೇಳಪ್ಪ. ತಲೆಯೆಲ್ಲ ಬೇಡ. ಇಲ್ಲಪ್ಪ. ನನ್ನ ಇಷ್ಟದಂತೆ ಆಹಾ, ಆ ನಾರಾಯಣನ ಆರಾಧಿಸುತ್ತೇನೆ. ಬೇಡವಯ್ಯ, ತಿಳಿಯಿತೆ? ಬೇಡವಯ್ಯ. ಅಯ್ಯ ದಕ್ಷಭೂಪ, ಬೇಡವಯ್ಯ. ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ. ಅಯ್ಯ ದಕ್ಷಭೂಪ, ಪರಶಿವನನ್ನು ನಿಂದಿಸಲು ಬೇಡ. ಪರಶಿವನನ್ನು ನಿಂದಿಸಲು ಬೇಡ. ಮುಂದೆ ನಿನಗೆ ಕುಂದು, ಮುಂದೆ ನಿನಗೆ ಕುಂದು ತಪ್ಪದು ಯೋಚಿಸು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ. ಅಯ್ಯ ದಕ್ಷಭೂಪ, ಪರಶಿವನನ್ನು ನಿಂದಿಸಲು ಬೇಡ. ಏನು ನುಡಿತಿರುವೆ? ಪರಶಿವನನ್ನು ನಿಂದಿಸಲು ಬೇಡ. ಮುಂದೆ ನಿನಗೆ ಕುಂದು, ಮುಂದೆ ನಿನಗೆ ಕುಂದು ತಪ್ಪದು ಯೋಚಿಸು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ ಶಂಕರ ನೋಳು, ಬೇಡ ವೈರವೋ. ಅಯ್ಯ ದಕ್ಷಭೂಪ, ಈ ಪೃಥ್ವಿಗೆ ಮೂಲ ಪುರುಷನು ಚರಾಚರ ವಸ್ತುಗಳಿಗೂ ಆ ಗೌರಿ ರಮಣನ ಹೊರತು ಯಾರು ಅಗ್ರಗಣ್ಯಲಾಗಲಾರರು. ಆತನು ಇಲ್ಲದ ಮೇಲೆ ಆತನ ಹವಿರ್ಭಾಗವನ್ನು ಯಾರು ಅಜ ಹರಿ ಸುರೇಂದ್ರಾದಿಯಾಗಿ ಮುಟ್ಟುವುದಿಲ್ಲ. ಸುಮ್ಮನೆ ಹಠವನ್ನು ಮಾಡಬೇಡ, ಕೇಡನ್ನು ಅನುಭವಿಸಬೇಡ. ಎಲ್ಲವೋ ನಾರದ ವಿಷ್ಣು ಶಕ್ತಿಮಯಂ ಎಂಬ ಜಗತ್ತಾಧಾರವು ನಿನಗೆ ತಿಳಿದಿಲ್ಲವೇ? ಮೂರ್ಖ ನಾರದ, ನಾರದೋ ಕಲಹಪ್ರಿಯ ಎಂಬಂತೆ ಮಾತನಾಡುವೆಯ? ಸಾಕು ನಿಲ್ಲಿಸು, ಏಕೆ ಹಂಚಿಕೊಳ್ಳುವೆ? ಅಯ್ಯ ದಕ್ಷ ಬ್ರಹ್ಮ, ವಿನಾಶಕಾರಿ ವಿಪರೀತ ಬುದ್ಧಿ ಎಂಬಂತೆ ಮಾತನಾಡುವೆಯಲ್ಲಯ್ಯ. ಆ ಪರಶಿವನನ್ನು ಈ ಧಾತ್ರಿಯಲ್ಲಿ ನಿಂದಿಸಿದವರು ಯಾರೂ ಬದುಕಲಿಲ್ಲ. ಅನ್ನಮದ, ಕುಲಮದ, ಸಿರಿಮದ, ಯೌವನ ಮದ, ಇಂಥ ತಪ್ಪು ಮದಗಳಿಂದ ಕೂಡಿ ಅಷ್ಟಮೂರ್ತಿಯನ್ನು ನಿಂದಿಸಿ ಕಷ್ಟಕ್ಕೆ ಒಳಗಾಗುವಿಯಲ್ಲ. ಮೋದ ವಿನೋದ ಓದೋದೇನಗೆ ಅದ ಮರವರಿಸು ವಿಧ ವಿಧದೆಯೇ. ಮೋದ ವಿನೋದ ಓದೋದೇನಗೆ ಅದ ಮರವರಿಸುವೆ ವಿಧ ವಿಧದೆಯೇ. ಪುಂಡರ ಬಿಡುವೆ ಖಂಡಿತ ಕಡಿವೆ, ಪುಂಡರ ಬಿಡುವೆ ಖಂಡಿತ ಕಡಿವೆ, ಖಂಡಿತ ಖಂಡಿತ ಅದ ಮಾದೆಯ ಮದುವೆ, ಅದ ಮಾದೆಯ ಮದುವೆ. ಮೋದ ವಿನೋದವ ಮೋದ ವಿನೋದವ ಮೋದ ವಿನೋದವ. ಎಲ್ಲವೋ ನಾರದ, ಲಕ್ಷಭೂಪ, ನೀನೊಬ್ಬ ಸನ್ಯಾಸಿ, ಹೌದಪ್ಪ, ಅವನೊಬ್ಬ ವಿಕನಾಸಿ. ಏ ಬೇಡವಯ್ಯ, ನಿಮ್ಮಿಬ್ಬರಿಂದ ಆಗುವುದಾದರೂ ಏನು? ಬಹಳ ಇದೆ. ಕಾಡಿನಲ್ಲಿ ನಾರು ಬೇರುಗಳನ್ನು ತಿಂದು ಕಾಲ ಕಳೆಯುವ ನಿಮ್ಮಲ್ಲಿ ಅಷ್ಟಮದಗಳಿರುವುದೇ? ನಾರದ, ದಕ್ಷ ಬ್ರಹ್ಮತಿ ಜಗಾದೀಶ್ವರನಾಗಿ ಸಕಲ ಸಂಪತ್ತುಗಳೊಳಗೂಡಿ ನನ್ನಲ್ಲಿ ಅಷ್ಟಮದಗಳೇ ತುಂಬಿರುವುದು. ತುಂಬಿರುವೆ. ನನ್ನಿಷ್ಟದಂತೆ ಆ ಅಷ್ಟಮೂರ್ತಿಯನ್ನು ನಷ್ಟಗೊಳಿಸುವನೇ ವಿನಃ ಅವನಿಗೆ ನಿಷ್ಠೆ ತೋರುವಿನೆ.
ಇದಕ್ಕೆ ನಿನ್ನಿಷ್ಟ ಹೇಳು ನಾರದ. ಅಯ್ಯ ದಕ್ಷಭೂಪ, ಹೇಳುವನು ಕೇಳು. ಈಶನು ಬರಲಿರೆ ಈ ಯಾಗನಾಶವು, ಈಶನು ಬರಲಿರೆ ಈ ಯಾಗನಾಶವು, ಸಹಜವು ಮಾತು ನೀ ಕೇಳೋ ದಾಕ್ಷ. ಏನ್ ಹೇಳ್ತೀವಿ ನಾರದರೆ? ಸಹಜವು ಮಾತು ನೀ ಕೇಳೋ ದಾಕ್ಷ. ಅಯ್ಯ ದಕ್ಷ ಬ್ರಹ್ಮ, ಅರಿತು ಈಗಲೂ ನೀನು ಚಿದಂಬರ ನನ್ನು ಕರೆಸೋ. ಸಾಧ್ಯವಿಲ್ಲ ನಾರದರೆ, ಸಾಧ್ಯವೇ ಇಲ್ಲ. ಅರಿತು ಈಗಲೂ ನೀನು ಚಿದಂಬರ ನನ್ನು ಕರೆಸೋ. ಅರಿತು ಈಗಲೂ ನೀನು ಚಿದಂಬರ ನನ್ನು ಕರೆಸು. ಈಶ ಮಹೇಶ ಸರ್ವೇಶಾನ. ಅಯ್ಯ ದಕ್ಷಭೂಪ, ಮಹರ್ಷಿಗಳೇ, ಈಶ ಮಹೇಶ ಸರ್ವೇಶಾನ. ಈಶನೋ ಬರಲಿದೆ ಈ ಯಾಗನಾಶವು, ಸಹಜವು ಮಾತು ನೀ ಕೇಳೋ ದಾಕ್ಷ. ಅಯ್ಯ ದಕ್ಷಭೂಪ, ವಿನಾಶಕಾರಿ ವಿಪರೀತ ಬುದ್ಧಿ ಎಂಬಂತೆ ಮಾತನಾಡಬೇಡ. ಆ ಪರಶುವನು ಇಲ್ಲದ ಮೇಲೆ ನಿನ್ನ ಯಾಗವು ನಾಶವಾಗುವುದು. ಹೇಳವೋ ನಾರದ, ತಲೆಯೆಲ್ಲ ಹೊರಡಬೇಡ. ಓಹೋ, ನನ್ನ ಇಷ್ಟದಂತೆ ಯಾಗವನ್ನು ಮಾಡಿಸುವೆನು. ಹೋಗು, ನೀನು ಯಾಗ ಶಾಲೆಯಲ್ಲಿ ಕುಳಿತುಕೋ. ಆಗಬಹುದು ಆಗಬಹುದು. ಹೇಳೋ ಯಾರಲ್ಲಿ? ಎಲೈ ಸೇವಕ, ನಮ್ಮ ಪಟ್ಟಣದಲ್ಲಿ ಯಾರಾದರೂ ಆ ಶಿವನ ನಾಮಸ್ಮರಣೆ ಮಾಡಿದಲ್ಲಿ ಅವರ ನಾಲಿಗೆಯನ್ನು ಸೀಳುತ್ತೇನೆಂದು ಗಂಗೂರವರೇ, ಅಲ್ಲದೆ ಕುಲಗೇಡಿಯಾದ ಆ ಗೌರಿಯ ಕಡೆ ಯಾರಾದರೂ ಕಣ್ಣಾಯಿಸಿದಲ್ಲಿ ಅವರ ಕಣ್ಣುಗಳನ್ನು ಕೀಳಿಸುತ್ತೇನೆಂದು ಗಂಗೂರವರು ಸಿದ್ಧಪಡಿಸು. ಆಗಬಹುದು ಮಹಾಪ್ರಭು. ಬಡ್ಬಾರ್ದು ಸಾಕಾಯ್ತು, ಬಡ್ಬಾರ್ದು ಸಾಕಾಯ್ತು, ಬಡ್ಬಾರ್ದು ಸಾಕಾಯ್ತು, ಬಡ್ಬಾರ್ದು ಸಾಕಾಯ್ತು. ಹೊಡಿವೆ ಡಂಗೂರ ಊರೆಲ್ಲ ಕೇಳಿರಿ, ಹೊಡಿವೆ ಡಂಗೂರವ. ನನ್ಗೂನು ಬೇಡ, ನನ್ ಮಗಂಗೂ ಬೇಡ, ನನ್ಗೂನು ಬೇಡ, ನನ್ ಮಗಂಗೂನು ಬೇಡ. ಹೊಡಿವೆ ಡಂಗೂರ ಊರೆಲ್ಲ ಕೇಳಿರಿ, ಹೊಡಿವೆ ಡಂಗೂರ ಊರೆಲ್ಲ ಕೇಳಿರಿ, ಹೊಡಿವೆ ಡಂಗೂರ. ನೋಡಪ್ಪ, ಎಲ್ಲ ಕೇಳಿಸ್ಕೊಳ್ರಿ ಒಂದ್ಸತಿ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಿ, ಆಯ್ತಾ? ಆಮೇಲೆ ಯಾರಾದ್ರೂ ಕಿವಿ ಕೊಟ್ಟು ಕೇಳಲಿಲ್ಲ ಅಂದ್ರೆ ಆಮೇಲೆ ನನ್ ತಪ್ಪಲ್ಲ, ಅರ್ಥ ಆಯ್ತಾ? ಕ್ಲೀನಾಗಿ ಕೇಳಿಸ್ಕೊಂಡ್ಬಿಡ್ಬೇಕು. ಮೊದ್ಲೇ ಆಮೇಲೆ ಮೈನಹಳ್ಳಿಯಿಂದ ನನ್ಮಲ್ವರೆಗೂ ಬಂದಿದ್ದೀನಿ, ಆಯ್ತಾ? ಹೆಂಗಂತ ಹೇಳ್ತೀನಿ ಅಂದ್ರೆ, ನಾಳೆಯಿಂದ ಯಾರಾದ್ರೂ ಆಗ್ಲಿ ಈವಿನ ಶಿವಂದೇನೋ ಸ್ತೋತ್ರ ಮಾಡಿದ್ರೆ ಅಷ್ಟೇ ಅವ್ರ ನಾಲಿಗೆ ಕಾಚಾಕ. ಗೌರವಮ್ಮನ ಕಡೆ ನೋಡಿದ್ರೆ ಅವ್ರ ಕಣ್ಣು ಪೀಚೆಗ. ಆಮೇಲೆ ಏನಾದ್ರು ಮಹಾರಾಜರು ಹೇಳೋರಪ್ಪ ಅಷ್ಟೇ ಹೇಳ್ತಾ ಇದೀನಿ ನೋಡ್ಕೊಳ್ಳಿ. ಅವ್ರೇನಾದ್ರು ನೀವು ಮಾತಾಡ್ಸೋ ಇನ್ನೊಂದ್ಸತಿ ಅಷ್ಟೇ. ಹೊಡಿವೆ ಡಂಗೂರ ಊರೆಲ್ಲ ಕೇಳಿರಿ, ಹೊಡಿವೆ ಡಂಗೂರವ, ಹೊಡಿವೆ ಡಂಗೂರ ಊರೆಲ್ಲ ಕೇಳಿರಿ, ಹೊಡಿವೆ ಡಂಗೂರವ. ಬರ್ತಿಲ್ಲ ಬಾ, ಬರ್ತಿಲ್ಲ. ಅಯ್ಯ ದಕ್ಷ ಭೂಪತಿ, ಮಂತ್ರವನ್ನು ಹೇಳಿ ಯಾಗವನ್ನು ಪ್ರಾರಂಭಿಸಿ. ಮಂತ್ರವನ್ನು ಪ್ರಾರಂಭಿಸಿ ಮಾಡುವುದೇನೋ ಸರಿ, ಆದರೆ ಯಜ್ಞಕ್ಕೆ ಅರ್ಹರಾದರೂ ಯಾರದು ಕೂರಿಸುವ ದಕ್ಷ ಭೂಪತಿ? ಗುರುವರ್ಯ, ನಾರಾಯಣ ಸ್ವಾಹ ಎಂದು ಮಂತ್ರವನ್ನು ಹೇಳಿ. ನಾರಾಯಣ ಸ್ವಾಹ ಎಂದು ಮಂತ್ರವನ್ನು ಹೇಳಬೇಕು. ಹೇಳುವುದಕ್ಕೇನೋ ನಾನು ಬದ್ಧ,
ಹಾಗಾದರೆ ನಾರಾಯಣನನ್ನು ಒಂದು ಸಾರಿ ಕೇಳುವರಾಗಿ. ನಮೋ ನಮೋ ನಾರಾಯಣ. ಲೋಕಪಾಲಕರಾದ ನಾರಾಯಣ, ಬನ್ನಿ ಪ್ರಥಮ ದೀಕ್ಷೆಯನ್ನು ವಹಿಸಿ ಕುಳಿತುಕೊಳ್ಳಿ. ಪರಮಾತ್ಮ, ಇದು ನಿಮಗೆ ಭಕ್ತಿಯಿಂದ ನಮಸ್ಕರಿಸುವೆನು. ದಕ್ಷ ಭೂಪತಿಯೇ, ಇಷ್ಟೊಂದು ಕೋಪಿಸಿಕೊಳ್ಳಬೇಡ, ಹೇಳುವೆನು ಕೇಳು. ದಾತ್ರಿವೇಂದ್ರನೇ ಕೇಳುವ ವಾರ್ತೆಯ ನಂಬೇಳುವೆ. ದಾತ್ರಿವೇಂದ್ರನೇ ಕೇಳುವ ವಾರ್ತೆಯ ನಂಬೇಳುವೆ. ಸಾರ್ಥಕವಲ್ಲವಿದು ಸಾರ್ಥಕವಲ್ಲವಿದು ಅನರ್ಥವಾಗುವ ದಾತ್ರಿವೇಂದ್ರನೇ ಕೆಡುವ ವಾರ್ತೆಯ ನಂಬೇಳುವೆ. ದಕ್ಷ ಭೂಪತಿಯೇ, ಹರನಿಗೆ ಸಲ್ಲದ ಪ್ರಥಮದ ಭಾಗವನ್ನು ಹರನಿಗೆ ಸಲ್ಲದ ಪ್ರಥಮದ ಭಾಗವನ್ನು ಧರಣಿಯೊಳಗೆ ಯಾರು? ದಕ್ಷ ಭೂಪತಿಯೇ, ನಾರಾಯಣ, ಧರಣಿಯೊಳಗೆ ಯಾರು ಸ್ವೀಕರಿಸಲಾರರು ಕೇಳೈ. ದಾತ್ರಿವೇಂದ್ರನೇ ಕೇಳುವ ವಾರ್ತೆಯ ನಂಬೇಳುವೆ. ದಕ್ಷ ಭೂಪತಿ, ಈ ದಾರುಡಿಯಲ್ಲಿ ಆ ಪರಶುವನನ್ನು ಬಿಟ್ಟು ಯಾರೂ ಯಾಗವನ್ನು ಮಾಡಲಿಲ್ಲ. ಅಲ್ಲದೆ ಈ ದಾತ್ರಿಯಲ್ಲಿ ಯಾರು ಅರನ ಆವಿರ್ಭಾಗವನ್ನು ಸ್ವೀಕರಿಸಲಾರರು. ಆದ್ದರಿಂದ ಆ ಪರಶುವ ಮೂರ್ತಿಯನ್ನು ಕರೆಯಿಸಿದರೆ ಬಹಳ ಚೆನ್ನಾಗಿರುವುದು. ಆಲೋಚಿಸುವುದಯ್ಯ ದಕ್ಷ ಭೂಪತಿಯೇ. ನಾರಾಯಣ, ಹಾಗಾದರೆ ನೀವು ಈ ಯಾಗದ ಆವಿರ್ಭಾಗವನ್ನು ತೆಗೆದುಕೊಳ್ಳುವುದಿಲ್ಲವೇ? ನಿಮ್ಮನ್ನು ನಂಬಿ ನಾನು ಮಾಡುತ್ತಿರುವ ಈ ಶುಭಯುತ ಯಾಗವು ಪೂರ್ತಿಯಾಗುವ ಹಾಗೆ ಇಲ್ಲ. ದಕ್ಷ ಭೂಪತಿಯೇ, ನಾನು ಎಷ್ಟು ಹೇಳಿದರೂ ವಿವೇಕವಿಲ್ಲದೆ ಮಾತನಾಡುತ್ತಿರಲಿಲ್ಲ. ದಕ್ಷ ಭೂಪತಿಯೇ, ನಾನು ಕೂಡ ಆತನ ಆವಿರ್ಭಾಗವನ್ನು ಮುಟ್ಟುವುದಿಲ್ಲ. ಆದ್ದರಿಂದ ಪರಶುವ ಮೂರ್ತಿಯನ್ನು ಕರೆಯಿಸಿ ಯಾಗವನ್ನು ಮಾಡು. ನಾರಾಯಣ, ಇಡೀ ಬ್ರಹ್ಮಾಂಡವನ್ನೇ ಭೇದಿಸಿ ಗಂಡುಗಲಿಯಾಗಿರುವ ನಾನು ಹರಿಗಳನ್ನು ತರತರನೆ ತರುವ ಸಾಮರ್ಥ್ಯವು ನನ್ನಲ್ಲಿಲ್ಲವೇ? ಇದು ನಿಮಗೆ ತಿಳಿದಿಲ್ಲವೇ? ದಕ್ಷ ಭೂಪತಿಯೇ, ಹೇಳುವನು ಕೇಳು. ಸುರಸಿದ್ಧಿ ಸಾಧ್ಯ ವಿದ್ಯಾಧರ. ದಕ್ಷ ಭೂಪತಿಯೇ, ನಾರಾಯಣ, ಸುರಸಿದ್ಧಿ ಸಾಧ್ಯ ವಿದ್ಯಾಧರ. ಕಚರ ಕಿನ್ನರ ಭುಜುಗಾಧರ. ವೀರ ಕಿಲ್ಲರ ನೆರದಂತ ಕಾಲದೋ ವೀರ ಕಿಲ್ಲರ ನೆರದಂತ ಕಾಲದೋ ಹರನ ಆವಿರ್ಭಾಗವ ಯಾರು ಸ್ವೀಕರಿಸಲಾರರು ಕೇಳೇ. ದಕ್ಷ ಭೂಪತಿ, ಇಷ್ಟೊಂದು ದಕ್ಷ ಭೂಪತಿ, ನಿನ್ನ ಪೌರುಷವನ್ನು ನೀನೇ ಹೊಗಳಿಕೊಳ್ಳುತ್ತಿರುವಿಲ್ಲ. ದಕ್ಷ ಭೂಪತಿ, ಇಲ್ಲಿ ಯಾಗದಲ್ಲಿ ನೆರೆದಿರುವ ಅಜ ಸುರೇಂದ್ರಾದಿ ಮೊದಲಾಗಿಯೂ ಯಾರೂ ಕೂಡ ಆ ಪರಶುವ ಮೂರ್ತಿಯ ಯಾಗದ ಪ್ರಥಮ ಆವಿರ್ಭಾಗವನ್ನು ಯಾರೂ ಸ್ವೀಕರಿಸಲಾರರು. ನಾನು ಕೂಡ ಮುಟ್ಟುವುದಿಲ್ಲ. ಹಾಗೂ ಏನಾದರೆ ಮುಟ್ಟಿದ್ದಲ್ಲೇ ಆದರೆ ನಮ್ಮೆಲ್ಲರಿಗೂ ತೊಂದರೆ ತಪ್ಪಿದ್ದಿಲ್ಲ. ನಾನು ಕೂಡ ಮುಟ್ಟುವುದಿಲ್ಲ, ಸ್ವೀಕರಿಸುವುದೇ ಇಲ್ಲ. ಕಪಟ ನಾಟಕ ಸೂತ್ರಧಾರಿ, ನಿನ್ನ ಮಾತುಗಳನ್ನು ನಾನು ಚೆನ್ನಾಗಿ ಬಲ್ಲೆನು. ನೀನೆಂದಿಗೂ ಆ ಪರಶಿವನ ಪಕ್ಷಪಾತಿಯೇ ಸರಿ. ಕುಳಿತುಕೊಳ್ಳಿ ನಿಮ್ಮ ಪೀಠದಲ್ಲಿ. ಏನಯ್ಯ ಕುಲದೇವತೆಯಾದ ಚತುರ್ಮುಖ ಬ್ರಹ್ಮನೇ, ನೀನಾದರೂ
ಈ ಯಾಗದ ಆವಿರ್ಭಾಗವನ್ನು ತೆಗೆದುಕೊಂಡು ಯಾಗವನ್ನು ಪೂರ್ತಿ ಮಾಡುವೆಯೋ ಅಥವಾ ಇಲ್ಲವೆಂದು ಹೇಳುವೆಯೋ? ದಕ್ಷ ಭೂಪತಿಯ ಕೇಳೋ, ದಕ್ಷ ಭೂಪತಿಯ ಕೇಳೋ. ಮೊದಲನೆಯ ಭಾಗವು ಹರನಿಗೂ, ಎರಡನೆಯ ಭಾಗವು ಹರಿಗೂ, ಮೂರನೆಯ ಭಾಗವು ನನ್ನದೇ. ಏನಯ್ಯ ದಕ್ಷಭೂಪ, ಹಿಂದೆ ನಾನು ಅರಿಯದೆ ಆ ಶಿವನಲ್ಲಿ ಸೆಣಸಿದ್ದಕ್ಕೆ ನನ್ನ ಒಂದು ಶಿರಸ್ಸೇ ಹೋಯಿತು. ಇನ್ನು ಈ ಚತುರ್ಮುಖವನ್ನು ಮಾತ್ರ ಬಿಟ್ಟಿರುವನು. ಅಂತಹವನ ಪ್ರಥಮ ಭಾಗವನ್ನು ನಾನು ತೆಗೆದುಕೊಳ್ಳುವ ಹಾಗಿಲ್ಲ. ಇಂತಹ ಶಬ್ದವನ್ನು ಕೇಳಲಾರೆನು. ಛೈ ಪಾಪಿ, ನೀನು ದೇವತೆಗಳಿಗೆ ಸಮನಲ್ಲ. ನೀವೆಲ್ಲರೂ ಆ ಗ್ವರವನಿಗೆ ಭಯಪಡುವಿರಾ? ನಾಚಿಕೆಗೇಡು. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳಿ. ಎಲೈ ಕಶ್ಯಪನ ಹಿರಿಯ ಸುತನಾದ ದೇವೇಂದ್ರನೇ, ದಕ್ಷ ಭೂಪತಿಯೇ, ಈ ಧಾತ್ರಿಯಲ್ಲಿ ನಿನ್ನಂತೆ 100 ಯಾಗಗಳನ್ನು ಮಾಡಿದವರು ಯಾರೂ ಇಲ್ಲ. ಯಾಗಕ್ಕೆ ಕರ್ತನು ನೀನೇ ಆಗಿರುವೆ. ಯಾಗ ಮಂಟಪದಲ್ಲಿ ಕುಳಿತು ಇಂದ್ರ ಸ್ವಾಹ ಎಂದು ತರ್ಪಣವನ್ನು ನೀಡುತ್ತೇನೆ. ಇದಕ್ಕೆ ನಿನ್ನ ಅಭಿಮತವೇನು? ದಕ್ಷ ಭೂಪತಿಯೇ, ದಕ್ಷ ಭೂಪತಿಯ ನೀಕೆ ದಕ್ಷ ಭೂಪತಿಯ ನೀಕೆ ಹರನ ಭಾಗವ ನಾನು ತೆಗೆದುಕೊಳ್ಳುವುದಿಲ್ಲವೋ ದಕ್ಷ ಭೂಪತಿಯೇ. ದಕ್ಷ ಭೂಪತಿ, ಮೊದಲನೇ ಭಾಗವು ಹರನಿಗೂ, ಎರಡನೇ ಭಾಗವು ಹರಿಗೂ, ಮೂರನೇ ಭಾಗವು ಬ್ರಹ್ಮನಿಗೂ, ನಾಲ್ಕನೇ ಭಾಗವು ನನ್ನದು ದಕ್ಷ ಭೂಪತಿಯೇ. ಅಯ್ಯ ದಕ್ಷ ಭೂಪತಿ, ನೀನರಿಯದು ಏನಿದೆ? ಚೆನ್ನಾಗಿ ಯೋಚಿಸಿ ನೋಡು. ಮೊದಲನೇ ಭಾಗವನ್ನ ಹರನಿಗೂ, ಎರಡನೇ ಭಾಗವನ್ನ ಹರಿಗೂ, ಮೂರನೆಯ ಭಾಗವಾಗಿ ಬ್ರಹ್ಮನಿಗೂ, ಇನ್ನು ನಾಲ್ಕನೆಯ ಭಾಗವನ್ನ ನನಗೆ ಕೊಡಬೇಕು. ಅದನ್ನು ಬಿಟ್ಟು ನೀನೇ ಮೊದಲನೇ ಭಾಗವನ್ನು ತೆಗೆದುಕೋ ಎಂದರೆ ಅದು ನ್ಯಾಯಸಮ್ಮತವಲ್ಲ. ನಾನು ಮಾತ್ರ ಆ ಹರನ ಭಾಗವನ್ನು ತೆಗೆದುಕೊಳ್ಳುವುದಿಲ್ಲ. ನಿನ್ನದು ಸ್ವರ್ಗದಲ್ಲಿ ಕೇವಲ ನರ್ತಕಿಯರ ಮುಂದಿನ ಪ್ರತಾಪವೇ ಹೊರತು ಸಮರ ಪ್ರತಾಪವಂತೂ ಕಿಂಚಿತ್ತೂ ಇಲ್ಲ. ಆಗ ನಿನ್ನ ಪೀಠದಲ್ಲಿ ಕುಳಿತುಕೋ. ಎಲೈ ನಾರದ ಮಹರ್ಷಿಗಳೇ, ಬನ್ನಿ ಹೀಗೆ. ಬಂದೇನು? ನೀವಾದರೂ ಈ ಯಾಗದ ಆವಿರ್ಭಾಗವನ್ನು ತೆಗೆದುಕೊಂಡು ಯಾಗವನ್ನು ಪೂರ್ತಿ ಮಾಡುವಿರೋ ಅಥವಾ ಇವರೆಲ್ಲರಂತೆ ನೀವು ಸಹ ಇಲ್ಲವೆಂದು ಹೇಳುವಿರೋ? ಅಯ್ಯ, ನೀನು ಕೋಪ ಮಾಡುವುದಿಲ್ಲ ತಾನೇ? ಇಲ್ಲ, ಹೇಳಿ. ಹೇಳುವೆನು ಕೇಳು. ಅಯ್ಯ, ನೀನು ವಿಷ್ಣು ಕೋಪ ಮಾಡಬೇಡ. ನಾನು ಎಷ್ಟೇ ವಿಧವಾಗಿ ಹೇಳಿದರೂ ಕೂಡ ನೀನು ಕೇಳುವುದಿಲ್ಲ. ಆ ಪರಮಾತ್ಮನ ಆವಿರ್ಭಾಗವನ್ನು ತೆಗೆದುಕೋ ಎಂದರೆ ಯಾರೂ ಮುಟ್ಟುವುದಿಲ್ಲ. ಇನ್ನು ಆ ಗೌರಿ ಶಂಕರನ ವಶಕ್ಕೆ ಸೇರಬೇಕಾದ ಆವಿರ್ಭಾಗವಂತೂ ನಮ್ಮಂತ ಅರಣ್ಯವಾಸಿಗಳಿಗೆ ಸಲ್ಲತಕ್ಕದ್ದಲ್ಲ. ಆದರೆ ನೀನು ಆ ಪರಶಿವಮೂರ್ತಿಯನ್ನು ಕರೆಯಿಸಿ ಯಾಗ ಮಂಟಪದಲ್ಲಿ ಕುಳ್ಳರಿಸಿ ಯಾಗವನ್ನು ಮಾಡಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಹೋಗಲಿ ಬಿಡು, ನೀನು ಆಗಲೇ ನಿಶ್ಚಯ ಮಾಡಿದ್ದೀಯೇ ಕರೆಸುವುದಿಲ್ಲ ಶಿವನನ್ನು ಎಂದು. ಆ ವಿಷ್ಣುವಾದರೂ ನಂಬತಕ್ಕವರಲ್ಲ, ನಂಬುವುದೂ ಇಲ್ಲ. ಬ್ರಹ್ಮನಾದರೂ ಧೀರನಲ್ಲ, ಧೀರನಲ್ಲವೇ ಅಲ್ಲ. ಇನ್ನು ದೇವೇಂದ್ರನಾದರೂ ಧೀರನಲ್ಲ, ದೇವನೂ ಅಲ್ಲ, ಯೋಗ್ಯನೂ ಅಲ್ಲ. ಹೌದು, ಇನ್ನು ದೇವೇಂದ್ರನಂತೂ ಯೋಗ್ಯರಲ್ಲ. ಹೀಗೆಂದು ಇವರನ್ನೆಲ್ಲ ಕರೆಯಿಸಿ
ಧಿಕ್ಕರಿಸುವುದು ನಿನಗೆ ಯೋಗ್ಯವಲ್ಲ. ಹೌದೌದು. ನಾನು ಹೇಳುವೆನು ಕೇಳು. ಎಲ್ಲ ದೇವತೆಗಳಿಗೂ ನೀನು ಹಿರಿಯವನು, ಯಜಮಾನನು, ಅಲ್ಲದೆ ಮಾವನು. ಎಲ್ಲ ಹೆಣ್ಣು ಸಂತತಿಗಳಿಗೆಲ್ಲ ನೀನೇ ಕಾರಣಕರ್ತನು. ಹೇಗೆಂದರೆ ಎಲ್ಲ ದೇವತೆಗಳಿಗೂ ನಿನ್ನ ಹೆಣ್ಣು ಮಕ್ಕಳನ್ನು ಕೊಟ್ಟಿರುವುದರಿಂದ ಹೆಣ್ಣು ಸಂತತಿಗಳಿಗೆಲ್ಲ ನೀನೇ ಕಾರಣಕರ್ತನು. ಈ ಯಾಗಶಾಲೆಯಲ್ಲಿ ನಿನಗಿಂತಲೂ ಹಿರಿಯರು ಯಾರಿದ್ದಾರೆ ಯೋಚಿಸು. ಮೊದಲು ನಿಶ್ಚಯ ಮಾಡಿ ಯಾರಿಗೂ ಹೆದರದಂತೆ ದಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ಸ್ವಾಹ ಎಂದು ನೀನೇ ಮೊದಲನೆಯ ಭಾಗವನ್ನು ಗ್ರಹಿಸುವವನಾಗು. ಬಲ 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 ಇದಲ್ಲವೇ ಸರಿಯದ ಪರ್ಯೋಕ್ತಿಯೋ. ಬಲ ಇದಲ್ಲವೇ ಸರಿಯದ ಪರ್ಯೋಕ್ತಿಯೋ. ಯಾಕೆ ಮದಿ ನಾನೇ ಕುಳಿತು ಮೋದಕ ಆಗವ ಮಾಡ್ಬೆ. ಯಾಕೆ ಮದಿ ನಾನೇ ಕುಳಿತು ಮೋದಕ ಆಗವ ಮಾಡ್ಬೆ. ಬಲ ಇದಲ್ಲವೇ ಸರಿಯದ ಪರ್ಯೋಕ್ತಿಯೋ. ಬಲ ಇದಲ್ಲವೇ ಸರಿಯದ ಪರ್ಯೋಕ್ತಿಯೋ. ಬಲ ಬಲಾನಾದರೆ ನಿಮ್ಮ ಮಾತು ಸಹಜವಾದುದು. ಆದರೆ ತಿಳಿಯದೆ ನಾನು ನಿನ್ನನ್ನು ಹಾಸ್ಯ ಮಾಡಿದೆಯಲ್ಲ ಆಗಲೇ. ಸಕಲ ಪಂಚಭೂತಗಳು ನನ್ನ ಸೃಷ್ಟಿಯಲ್ಲಿ ಬಿದ್ದಿರುವವು. ಸಕಲ ದೇವತಾ ನಿಖರಕ್ಕೂ ನಾನು ಎಲ್ಲೋ ಸಕಲ ದೇವತಾ ನಿಖರಕ್ಕೂ ಹೆಣ್ಣು ಮಕ್ಕಳನ್ನು ಕೊಟ್ಟಿರಲ್ವೇ? ಇವರೆಲ್ಲರೂ ನನ್ನ ಜಾಮಾತರಲ್ಲವೇ? ಇವರೆಲ್ಲರೂ ನನ್ನ ಎಂಜಲನ್ನು ತಿನ್ನಂತಾಗಲಿಲ್ಲವೇ? ಆರದರೆ ಆ ಶಂಕರನಿಗಿಂತಲೂ ನಾನೇ ದೊಡ್ಡವನು. ಆದ್ದರಿಂದ ಎಲ್ಲರೂ ಕುಳಿತುಕೊಳ್ಳಿ. ಯಾಗವನ್ನು ಸುಸೂತ್ರವಾಗಿ ಸಾಂಗೋಪಾಂಗವಾಗಿ ನಡೆಸೋಣ. ಅಯ್ಯ ಸುರೇಂದ್ರಾದಿಯಾಗಿ ದೇವತೆಗಳೇ, ದಿಕ್ಪಾಲಕರೇ, ನನಗೆ ತಿಳಿದ ಮಟ್ಟಿಗೆ ಈ ದಕ್ಷಿಣ ಮದವನ್ನು ಮುರಿಯುವುದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿರುವೆನು. ಎಲ್ಲವೋ ಕಪಟ ಸನ್ಯಾಸಿ, ಬೇಡವಯ್ಯ. ಏನು ಹೊಗಳಿದೆ? ಮದವನ್ನು ಮುರಿಯುವುದೆಂದು ಹೇಳಿದೆಯಾ? ಮೂರ್ಖನಾಗದ ನಿನ್ನೀಗಲೇ ಯಾಗ ಕುಂಡಕ್ಕೆ ಹಾಕಿ ನೋಡು. ದಕ್ಷಭೂಪ, ಕೋಪ ಮಾಡಬೇಡ, ಸಮಾಧಾನನಾಗು. ಆ ದಕ್ಷಿಣ ಮಗವನ್ನು ಮುರಿಯುವೆನೆಂದರೆ ವಿರೂಪಾಕ್ಷನಿಗಲ್ಲವೇನಯ್ಯ? ಸುಮ್ಮನೆ ಅರ್ಥವನ್ನು ಅನರ್ಥ ಮಾಡಿಕೊಂಡು ಮಾತನಾಡುವೆಯಲ್ಲಯ್ಯ. ಓಹೋ, ಆ ಗೌರವನ ಮದವನ್ನು ಮುರಿಯುವುದೆಂದು ಹೇಳಿದಿರಾ? ಹೌದು. ಬಹಳ ಸಂತೋಷ. ಕುಳಿತುಕೊಳ್ಳಿ. ಎಲ್ಲರೂ ಯಾಗವನ್ನು ಸುಸೂತ್ರವಾಗಿ ಪ್ರಾರಂಭಿಸೋಣ. ಹೌದು. ಹೆಚ್ಚಿದಂತವರ ಮದವು ಮುರಿಯುವುದೇ ಸರಿ. ಅಯ್ಯ ದಕ್ಷ ಭೂಪತಿ, ಪ್ರಪಂಚದಲ್ಲಿ ಯಾರ ಮಾತನ್ನು ಬೇಕಾದರೂ ಕೇಳು, ಆದರೆ ಈ ಕಪಟ ನಾಟಕ ಸೂತ್ರಧಾರಿ ಮಾತನ್ನು ಮಾತ್ರ ಕೇಳಬೇಡ. ಇವನನ್ನು ನಂಬಿ ಹರಿ ಕೆಟ್ಟ, ನರ ಕೆಟ್ಟ, ಗೌತಮ ಕೆಟ್ಟ, ಸರ್ವರು ಕೆಟ್ಟ ನಾಶವಾದರು. ಒಂದು ವೇಳೆ ಈತನ ಮಾತೇನಾದರೂ ಕೇಳಿದ್ಯಾದರೆ ಅಯ್ಯ ದಕ್ಷಭೂಪ, ಈ ಭೃಗು ಮಹಾಮುನಿಗಳ ಮಾತನ್ನು ನೀನು ಕೇಳಬೇಡ. ಇವರೇನಿದ್ದರು ಸಾಗದ ಕಾರ್ಯಕ್ಕೆ ಸಹಾಯ, ಆಗುವ ಕಾರ್ಯಕ್ಕೆ ಅಡಚಣೆ. ನಿನ್ನ ಕೆಲಸವನ್ನು ನೀನು ಮಾಡುವವನಾಗು. ನಾರದೋ ಕಲಹಪ್ರಿಯಿಂದ ಗಾದಗನುಸಾರವಾಗಿ ದಕ್ಷ ಬ್ರಹ್ಮನಿಗೆ ಏನು ತೊಂದರೆಯನ್ನು ತಂದೊಡ್ಡಿದೆಯೋ ನಾರದ. ಭೃಗು ಮಹಾಮುನಿಗಳೇ, ಹೆಚ್ಚಿದವರು ತಗ್ಗಬೇಕಲ್ಲವೇ? ನೀವು ಶಾಂತರಾಗಿರಿ. ಭೃಗು ಮಹಾಮುನಿಯೇ, ಆ ಈಶನ ಭಾಗವನ್ನು ತೆಗೆದುಕೊಳ್ಳಿ ಎಂದು ನಾನು ಸರ್ವರಿಗೂ ಹೇಳಿದೆ. ಆದರೆ ಇವರಾರೂ ಅನುಮೋದಿಸಲಿಲ್ಲ.
ಆದ್ದರಿಂದ ನಾರದರು ಸಕಲ ದೇವತಾನಿಕರಿಗೂ ಪಂಚಭೂತಗಳಿಗೂ ಎಲ್ಲರಿಗೂ ನಾನೇ ಹಿರಿಯನೆಂದು ನಾನರಿಯದ ವಿಷಯವನ್ನು ನಾರದರು ತಿಳಿಸಿ ನನ್ನನ್ನು ಧನ್ಯನನ್ನಾಗಿಸಿದ್ದಾರೆ. ಆದ್ದರಿಂದ ನಾರದ ಮಹರ್ಷಿಗಳ ವಾಕ್ಯವೇ ವೇದಾಂತವಾಗಿರುವುದು. ಆದ್ದರಿಂದ ನೀವೆಲ್ಲರೂ ನಾರದರು ಹೇಳಿದಂತೆ ದಕ್ಷ ಬ್ರಹ್ಮ ಎನ್ನುವಂತ ಹೇಳಿ ಆದಮ ಶಿವನ ಮರ್ಯಾದೆಯನ್ನು ಸೂರ್ಯ ಮಾಡಿ ಬಿಡುತ್ತೇನೆ. ಅಯ್ಯ ದಕ್ಷ ಭೂಪತಿ, ಅದಾಗದು ಕೊನೆಯದಾಗಿ ಒಂದು ಮಾತನ್ನು ಹೇಳುವುದಿಲ್ಲ. ಕೆಡದಿರೋದಾಕ ಪರಶಿವನ ಮರೆತೋ ಪರಿಭ್ರಮೆಯಿಂದಲೇ ಕೆಡದಿರೋದಾಕ ಪರಶಿವನ ಮರೆತೋ ಈಗನು ಬಾರದಿರೆ ಈ ಅಗಮಾನವೋ ಈಗನು ಬಾರದಿರೆ ಈ ಅಗಮಾನವೋ ಕಡೆಯಲ್ಲಿ ಓರ್ವನೆ ಕೆಡುವೆಯ ಮೂಡಪ್ಪ ಕಡೆಯಲ್ಲಿ ಓರ್ವನೆ ಕೆಡುವೆಯ ಮೂಡಪ್ಪ ಪರಿಭ್ರಮೆಯಿಂದಲೇ ಕೆಡದಿರೋದಾಕ ಪರಶಿವನ ಮರೆತೋ ತನುವಿರು ತನಕ ತನುವಿರು ತನಕ ಅನುಸರಿಸುವರೋ ತನುವಿರು ತನಕ ಅನುಸರಿಸುವರೋ ತನುವಿರು ತನಕ ಅನುಸರಿಸುವರೋ ತನುವಿರು ತನಕ ಅನುಸರಿಸುವರೋ ತನುವಿರು ತನಕ ತನುವಿರು ತನಕ ಅನುಸರಿಸುವರೋ ಕಡೆಯಲಿ ಓರ್ವನೆ ಕೆಡುವೆಯ ಮೂಡಪ್ಪ ಕಡೆಯಲಿ ಓರ್ವನೆ ಕೆಡುವೆಯ ಮೂಡಪ್ಪ ಪರಿಭ್ರಮೆಯಿಂದಲೇ ಕೆಡದಿರೋದಾಕ ಪರಶಿವನ ಮರೆತೋ ಅಯ್ಯ ದಕ್ಷ ಭೂಪತಿ, ಕೊನೆಯದಾಗಿ ಹೇಳುವೆನು, ಆ ಪರಶಿವನನ್ನು ಕರೆಸಿ ಯಾಗವನ್ನು ಮಾಡಯ್ಯ ದಕ್ಷ ಭೂಪತಿ. ಹೇಳವೋ ಭೃಗುಮಾಮನೇ, ತಲೆಯೆಲ್ಲ ಹರಡಬೇಡ. ಮಂತ್ರವನ್ನು ಹೇಳುವೆಯೋ ಅಥವಾ ಸ್ಥಳವನ್ನು ಬಿಡುವೆಯೋ? ನನಗೇಕೆ, ನಿಂದಿಚ್ಛೆಯಂತೆ ಆಗಲಿ, ಯಾಗವನ್ನು ಪ್ರಾರಂಭಿಸುವೆನು. ಶುಕ್ಲಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಸ್ತರ್ವ ವಿಘ್ನೋಪಶಾಂತಯೇ ಅಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೋಪಲ ಸಾರ್ವಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಕಿ ವಿಘ್ನೇಶ್ವರ ಪಾದ ಪಂಕಜಂ. ಓಂ ಈಶ್ವರಾಯ ನಮಃ. ಅಯ್ಯ ದಕ್ಷ ಭೂಪತಿ, ಮರೆತಿದ್ದೇನು. ಓಂ ವಿಷ್ಣುವೇ ನಮಃ, ಬ್ರಹ್ಮದೇವಾಯ ನಮಃ, ಆಜ್ಞೇಯ ನಮಃ. ಓಂ ದಕ್ಷ ಬ್ರಹ್ಮಯಾಗ ಸುಭಿಕ್ಷಾಯ ನಮಃ.
ಬೇಡ. ಈ ಕಡೆಗಾಲದಲ್ಲಾದರೂ ನನ್ನ ಶಿವನನ್ನು ಕರೆಯಿಸಿ ಆವಿರ್ಭಾವವನ್ನು ಕೊಡು. ಎಲ್ಲವೋ ಪರಮಘಾತಕಿ, ಪುನಃ ಎಲ್ಲಿ ನೆರೆದಿರುವರ ಸಮ್ಮುಖದಲ್ಲಿ ಬರಲು ನಿನಗೆ ನಾಚಿಕೆ ಆಗಲಿಲ್ಲವೇ? ನೀನು ನನ್ನ ಮಗಳು ಅಲ್ಲ, ನಾನು ನಿನ್ನ ತಂದೆಯೂ ಅಲ್ಲ. ತೊಲಗಾಚೆ ಮೂರ್ಖಳೇ. ನೀನು ವೀರನೇ ಸಹಜವಾದರೆ ನಿನ್ನೀ ಪಂಥವನ್ನು ಬಿಡಬೇಡ, ಆಡಿದ ಮಾತನ್ನು ಮರೆಯಬೇಡ. ಇಂದಿನಿಂದ ನೀನು ನನ್ನ ತಂದೆಯಲ್ಲ, ನಾನು ನಿನ್ನ ಮಗಳಲ್ಲ. ನಿನ್ನ ಋಣಾನು ಮುಂದವೂ ಇಂದಿಗೆ ತೀರಿಹೋಯಿತೆಂದಿದೆ. ಪಾಪಿ, ನಿನಗೆ ಸಂಬಂಧಿಸಿದ ಈ ದೇಹವನ್ನು ಅಳಿದು ದಾಕ್ಷಾಯಿಣಿ ಎಂಬ ನಾಮಾಂಕಿತವನ್ನೇ ತ್ಯಜಿಸುವೆ. ಪಾಪಿ, ನನ್ನ ಪರಶಿವನಿಂದಲೇ ಈ ನಿನ್ನ ಶಿರಸ್ಸು ಕತ್ತರಿಸಲ್ಪಡಲಿ. ಈ ನಿನ್ನ ಯಜ್ಞವು ಹಾಳಾಗಿ ಹೋಗಲಿ. ಎಲ್ಲವೋ ಪಿಶಾಚಿ ಸ್ವರೂಪಿಣಿ, ದುಷ್ಟನೇ, ನಿನ್ನನ್ನು ಎಷ್ಟು ನಿಂದಿಸಿದರು ಮಾನಾಪಮಾನಗಳಲ್ಲೇ ಇಲ್ಲದೆ ನನ್ನ ಮನೆಗೆ ಬಂದು ನನ್ನನ್ನೇ ನಿಂದಿಸಿರುವೆಯ? ನಾಚಿಕೆ ಇಲ್ಲದ ತೊತ್ತೆ, ತೊಲಗಾಚೆ ಮೂರ್ಖಳೇ. ತಂದೆ, ತಂದೆ ಎಂಬ ಪದಕ್ಕೆ ಅರ್ಹನೇ ನೀನು. ಇಂದಿನಿಂದ ನೀನು ನನ್ನ ತಂದೆಯಲ್ಲ, ನಾನು ನಿನ್ನ ಮಗಳಲ್ಲ. ನಾನು ನಿನ್ನ ಪಾಲಿನ ಮೃತ್ಯುದೇವತೆ. ಎಲ್ಲವೋ ನಾಚಿಕೆ ಮಾನಾಪಮಾನಗಳಿಲ್ಲದ ತೊತ್ತೆ, ಮತ್ತೆ ಮತ್ತೆ ಮಗಳ ಬೇಡ. ನಿನ್ನ ಮದವನ್ನು ಮರೆಯುವುದಕ್ಕೆ ಇಂದು ನಾನೇ ಯಮನಂತೆ ನಿಂತಿರುವೆನು. ಮರ್ಯಾದೆಯಿಂದ ಇಲ್ಲಿಂದ ತೊಲಗು, ಇಲ್ಲವಾದರೆ ನಿನಗಿಂದೇ ಕಡೆಗಾಲ ಮೂರ್ಖಳೇ. ಆಹಾ, ಕೊನೆಗಾಲ ಬಂದಿರುವುದು ನನಗಲ್ಲವೋ ನಿನ್ನಂತಹ ಅಹಂಕಾರಿಗೆ? ಶಿವ ತತ್ವವನ್ನರಿಯದೆ ಆ ಮಹಾಮಹಿಮನಾದ ಶಿವನನ್ನೇ ಜರಿಯುತ್ತಿರುವೆಯಲ್ಲ, ನಿನ್ನಂತಹ ಮೂಢಾತ್ಮನಿಗೆ ಕೊನೆಗಾಲ ಬಂದರು. ನನ್ನ ಪರಶಿವನು ಭಿಕ್ಷೆಗಾರನಲ್ಲ. ಅದೋ ನೋಡು, ಬ್ರಹ್ಮ ವಿಷ್ಣು ಅಷ್ಟದಿಕ್ಪಾಲಕರಾದಿಯಾಗಿ ಈ ಬ್ರಹ್ಮಾಂಡವನ್ನೇ ಕಾಪಾಡುತ್ತಿರುವಂತಹ ಜಗದ್ರಕ್ಷಕನವರು. ಅಂತಹ ಮಹಾನುಭಾವನನ್ನು ಜರಿಯುತ್ತಿರುವೆಯಲ್ಲ, ನಿನಗಿನ್ನು ಕಡೆಗಾಲ ಬಂದೊರಗಿರುವುದು. ಎಲ್ಲವೋ ಗೌರಿ, ನಿನ್ನ ಕಠಿಣವಾದ ಮಾತುಗಳನ್ನು ಇನ್ನೂ ಬಿಡಲಿಲ್ಲವೇ? ಇದೀಗ ನೀನು ನನ್ನ ಯಾಗಶಾಲೆಗೆ ಅರ್ಹಳಲ್ಲ, ನೀನು ನನ್ನ ಮಗಳು ಅಲ್ಲ, ನಾನು ನಿನ್ನ ತಂದೆಯೂ ಅಲ್ಲ. ಇಂದಿಗೆ ನಿನ್ನ ನನ್ನ ಋಣಾನುಬಂಧವೇ ಹೋಯಿತು. ನಾಚಿಕೆ ಇಲ್ಲದ ಮೂರ್ಖಳೇ, ತೊಲಗಾಚೆ ಭ್ರಷ್ಟಳೇ. ಅಮ್ಮ ಬಡ ಏನ್ ಬಗಳಿದ ನೀಚನೆ, ಬಡ ಏನ್ ಬಗಳಿದ ನೀಚನೆ. ಬೃಢನೋಳ್ ಹಾಗೆ ಗಿಡ ಮೂಡ ಸುಡನುಡಿಯೋಳ್ ನುಡಿದೆ ಜಗದಾಂಬೆಯ ಹೊರಗೆ ನೂಕಿದೆಯ ಭ್ರಷ್ಟ. ಎಲ್ಲವೋ ಪಾಪಿಯಾದ ರಕ್ಷಣೆ, ಸುಲಲಿತವಾದ ಸಾಂಬ ಶಿವನಲ್ಲಿ ವೈರತ್ವವನ್ನು ಬೆಳೆಸುವೆಯಾ ಭ್ರಷ್ಟ? ಶಿವನನ್ನು ದೂಷಿಸುವ ನಿನ್ನ ನಾಲಿಗೆಯನ್ನು ಸೀಳು ಬಿಡುವೆ. ಆದರೆ ಶಿವನಾಜ್ಞೆ ಇಲ್ಲ, ಏನು ಮಾಡುವುದು? ಅಮ್ಮ ದ್ರಾಕ್ಷಾಯಿಣಿ, ನೀನಾದರೂ ಅಪ್ಪಣೆಯನ್ನು ತಲೆಯ ಪಾಲಿಸು. ಈ ಹನುಮನ ಶಿವವನ್ನು ಇಲ್ಲೇ ಛೇದಿಸುವೆನು, ಬಂದಿದ್ದನ್ನ ನೋಡಿಕೊಳ್ಳುವೆನು. ಅಪ್ಪಣೆಯನ್ನು ದಯಪಾಲಿಸುತ್ತಾಯಿ. ಶಾಂತನಾಗು. ನೀನು ಕೋಪಗೊಂಡು ನಿಂತರೆ ನಿನಗೆ ಎದುರಾಗಿ ನಿಲ್ಲುವವರು ಯಾರಿಗೂ? ಶಾಂತನಾಗು ಮಗು, ಶಾಂತನಾಗು. ತಮ್ಮಾಜ್ಞೆಯಂತೆ ಆಗಲಿ ತಾಯಿ. ನಾವು ಬರುವ ವೇಳೆಯಲ್ಲಿ
ಪರಮೇಶ್ವರನು ದುಡುಕುತನಕ್ಕೆ ಆಜ್ಞೆಯನ್ನು ನೀಡಿಲ್ಲ. ಕೇವಲ ಇಲ್ಲಿನ ಆಂತರ್ಯ ವರ್ತಮಾನವನ್ನು ಮಾತ್ರ ಪರಶಿವನಿಗೆ ಸೂಚಿಸಿ ಶಾಂತನಾಗು. ಎಲ್ಲರೂ ಸಾಕ್ಷಿ. ಎಲ್ಲವೋ ಬ್ರಹ್ಮ ವಿಷ್ಣು ಅಷ್ಟದಿಕ್ಪಾಲಕರೇ, ಈ ಬಂಡಲು ಮಾಡುತ್ತಿರುವ ಯಾಗಕ್ಕೆ ನೀವೇ ಸಾಕ್ಷಿಯಾಗಿ. ಏನು ಎಲ್ಲರನ್ನು ಸಾಕ್ಷಿಗೆಂದು ಹೇಳುತ್ತಿರುವೆ? ನನ್ನನ್ನೇನು ಮಾಡಬಲ್ಲೆ? ನಾಚಿಕೆ ಇಲ್ಲದ ಮೂರ್ಖಳೇ, ಆ ತಿರುಗು ಮಾಡುವುದನ್ನು ನಾನು ನೋಡಿಕೊಳ್ಳುತ್ತೇನೆ. ಒಳಗಾಚೆ ಭ್ರಷ್ಟರೇ. ಛೀ ಮೂರ್ಖನೇ, ಸುಮ್ಮನೆ ಏಕೆ ನನ್ನ ಪರಶಿವನನ್ನು ಜರಿಯುತ್ತಿರುವೆ? ನನ್ನ ಪರಶಿವನನ್ನು ಜರಿಯುವ ನಿನ್ನ ನಾಲಿಗೆಯು ಸೀಳಿ ಹೋಗಬಾರದು. ಪಾಪಿ, ನಿನಗಿಂದೆ ಕಡೆಗಾಲ ಬಂದೊದಗಿರುವುದು. ನನ್ನ ಪರಶಿವನಿಂದಲೇ ನಿನ್ನ ಶಿರಸ್ಸು ಕತ್ತರಿಸಲ್ಪಡುವುದು. ನನ್ನ ವಾಕ್ಯವನ್ನು ಎದುರು ಮಾಡುತ್ತಿರುವ ಮೂಲ. ಪರಮೇಶ್ವರ, ಶಿವಸತಿ ನಾನು ಈ ಶಿವನಿಂದಕನ ಮಗಳಾದ. ಇಷ್ಟೊಂದು ಅಪಮಾನವನ್ನು ಸಹಿಸಿ ಈ ಧರೆಯೊಳಗೆ ಬದುಕಿ ಬಾಳುವೆ. ಇಲ್ಲ 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 ಪರಮೇಶ್ವರ, ನಿನ್ನ ಮಾತನ್ನು ಮೀರಿ ನನ್ನ ತವರು ಮನೆಯ ಆಸೆಯಿಂದ ಬಂದ ನನಗೆ ಇನ್ನು ತಕ್ಕ ಶಿಕ್ಷೆಯೇ ಆಯಿತು. ಈ ಅಪಮಾನವನ್ನು ಸಹಿಸಿ ಬದುಕುವುದಕ್ಕಿಂತ ಪ್ರಾಣ ತ್ಯಾಗ ಮಾಡುವುದೇ ಲೇಸು. ನನ್ನ ಸರ್ವಾಪರಾಧಗಳನ್ನು ಮನ್ನಿಸು. ಅಪರಾಧಗಳನ್ನು ಮನ್ನಿಸೋ ದೇವಾ, ಸಹಿಸಲಾದೆನೋ ಅಪಮಾನವ. ಸಹಿಸಲಾದೆನೋ ಪ್ರಳಯ ರುದ್ರನೇ ಬಾ, ಓ ತಾಂಡವೇಶ್ವರನೇ ಬಾ, ಶೂಲಪಾಣಿಯೇ ಬಾ, ಓ ಪಾಲಲೋಚನನೇ ಬಾ. ಪ್ರಳಯ ರುದ್ರನೇ ಬಾ, ಓ ಪಾಲಲೋಚನನೇ ಬಾ, ತಾಂಡವೇಶ್ವರನೇ ಬಾ, ಓ ಶೂಲಪಾಣಿಯೇ ಬಾ. ಮೊರೆಯ ಕೇಳಿಸು, ಕರುಣೆ ತೋರಿಸು, ದುಷ್ಟ ಕೂಟ ಅಳಿಸು, ಈ ದುಷ್ಟ ಕೂಟ ದಹಿಸು. ಪ್ರಳಯ ರುದ್ರನೇ ಬಾ, ಓ ತಾಂಡವೇಶ್ವರನೇ ಬಾ, ಶೂಲಪಾಣಿಯೇ ಬಾ, ಓ ಪಾಲಲೋಚನನೇ ಬಾ. ಮೂರ್ಖಳೇ, ಸುರರು ಕಡೆದ ವಿಷವನ್ನು ಕ್ಷಣದೊಳಗೆ ಕಳೆದು ನಿಂತ ಹರನೇ, ಚಂಡೆ ಕಾವಳದ ಅಂಬೆಗೆ ಉಳಿದ ರುಂಡ ಮಾಲಧರನೇ. ಪರಮೇಶ್ವರ, ಸುರರು ಕಡೆದ ವಿಷವನ್ನು ಕ್ಷಣದೊಳಗೆ ಕುಡಿದು ನಿಂತ ಹರನೇ, ಚಂಡೆ ಕಾವಳದ ಅಂಬೆಗೆ ಉಳಿದ ರುಂಡ ಮಾಲಧರನೇ. ಭಕ್ತ ಬಾಂಧವನೆ ಭಸ್ಮ ಭೂಷಣನೆ ತೋರು ನಿಂದ ಕರುಣೆ. ಭಕ್ತ ಬಾಂಧವನೆ ಭಸ್ಮ ಭೂಷಣನೆ ತೋರು ನಿಂದ ಕರುಣೆ. ಪ್ರಳಯ ರುದ್ರನೇ ಬಾ, ಓ ತಾಂಡವೇಶ್ವರನೇ ಬಾ, ಶೂಲಪಾಣಿಯೇ ಬಾ, ಓ ಪಾಲಲೋಚನನೇ ಬಾ.
ನಿನ್ನ ಕೊಲೆ ಮಾಡಲೆಂದು ದುರುಳರೆಲ್ಲರೂ ಕೂಡಿ ಗೈದಿಹರು ಯಜ್ಞವು ಶಿವ ನಿನ್ನ ಕೊಲೆ ಮಾಡಲೆಂದು ದುಷ್ಟಕೂಟ ಅಳಿಸಿ ಪಾಪ ನಿನ್ನಂತಹ ದುಷ್ಟನಿಗೆ ಮಗಳಾಗಿರುವುದಕ್ಕಿಂತ ನನ್ನ ಪ್ರಾಣ ತ್ಯಾಗ ಮಾಡುವುದೇನೆ ನಿನಗಿಂದೇ ಕಡೆಗಾಲ ಇದನ್ನು ಚೆನ್ನಾಗಿ ತಿಳಿದು ಪರಮೇಶ್ವರ ನನ್ನ ಸರ್ವಾಪರಾಧಗಳನ್ನು ಮನ್ನಿಸಿ ನಿನ್ನ ಮಾತು ಮೀರಿ ಬಂದ ಈ ದಾಕ್ಷಾಯಿಣಿಗೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತು. ಆದರೆ ಮರೆಯದಿರು ಪರಶಿವನೇ, ಜನ್ಮ ಜನ್ಮಾಂತರಗಳಲ್ಲಿಯೂ ನೀನೇ ನನಗೆ ಪತಿ, ಜನ್ಮ ಜನ್ಮಗಳಲ್ಲಿಯೂ